ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಭಾಳ ಜನ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಬೇಕು ಹಾಗೂ ಹಿಸ್ಟ್ರಿ ಬಿಸ್ನೆಸ್ ಸ್ಟಡೀಸ್ ಹುಡುಕ್ತಾ ಇದ್ದೀರಾ. ಹಾಗಾಗಿ ನಿಮಗಾಗಿ ಈ ಒಂದು ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇವತ್ತು ನಡೆದಂಥ ಈ ಒಂದು ಕೆಮಿಸ್ಟ್ರಿ ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ರೇಣುಕಾನಂದ್ ಜಿಮೇಲ್ ID ಹೆಸರು. ಆ್ಯಕ್ಚುಲಿ ಅವರು ನೇಮೇ ಕಳಿಸಿಲ್ಲ, ಆಯಿತಾ. ಧನ್ಯವಾದಗಳು. ವಿಡಿಯೋ ನೋಡ್ತಾ ಇದ್ದರೆ ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ರು ಎಲ್ಲರದು ಅಪ್ಲೋಡ್ ಆಗುತ್ತೆ. ಐ ಹ್ಯಾವ್ ಮೋರ್ ವರ್ಕ್, ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಐ ಆಮ್ ಡೂಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ರೀಚ್ ಯು. ಐ ಆಮ್ ಡೂಯಿಂಗ್ ಮೈ ಲೆವೆಲ್ ಬೆಸ್ಟ್ ಡೇ ಆ್ಯಂಡ್ ನೈಟ್. ವಿತ್ ದಟ್ ಐ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್, ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಬನ್ನಿ ಈಗ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಅಮಾಂಗ್ ದಿ ಫಾಲೋಯಿಂಗ್ ಕಾನ್ಸಂಟ್ರೇಷನ್ ಟರ್ಮ್ಸ್ ದಿ ಒನ್ ವಿಚ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಮೊಲಾರಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ಕ್ವಶನ್ ನಂಬರ್ 2 ಕಡೆಗೆ ಹೋಗವ. ಆ್ಯನ್ ಎಕ್ಸಾಂಪಲ್ ಆಫ್ ಎ ಸಾಲಿಡ್ ಸೊಲ್ಯೂಷನ್ ವಿಚ್ ಹ್ಯಾಸ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಸ್ಟೇಟ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ ಸಿ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ ಎ ಹಾಕಿಕೊಂಡು ಕೂತ್ಕೊಂಡಿದ್ದಾರೆ. ಆಪ್ಷನ್ ಎ ಅಂತಲೇ ಇದ್ದಾರೆ, ಯಾವುದು ಕಾಪರ್ ಡಿಸಾಲ್ಟ್ ಇನ್ ಗೋಲ್ಡ್ ಅಂತ. ಆ್ಯಕ್ಚುಲಿ ನನ್ನ ಪ್ರಕಾರ ಅದಕ್ಕೆ ಆಪ್ಷನ್ ಸಿ ಇದೆ ಅಲ್ವಾ, ಅಮಲ್ಗಮ್ ಆಫ್ HG ವಿತ್ ಸೋಡಿಯಂ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತೆ. ದಯವಿಟ್ಟು ಯಾರಾದರೂ ಎಕ್ಸ್ಪರ್ಟೀಸ್ಗಳು ನೋಡ್ತಾ ಇದ್ದರೆ ಕ್ವಶನ್ ನಂಬರ್ 2ಗೆ ಏನೋ ಬಿನೋ ಸಿನೋ BD ಅಂತೂ ಅಲ್ಲೇ ಎಲ್ಲ ಬಿಡಿ, AC-ನಲ್ಲೇ ಆನ್ಸರ್ ಆಗಿರುತ್ತೆ, ಆಯಿತಾ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಅಟ್ ದ ಸೇಮ್ ಟೆಂಪ್ರೇಚರ್ 1 0 ಮೋಲ್ ಆಫ್ ದ ಸುಕ್ರೋಸ್ ಆ್ಯಂಡ್ 1.0 ಮೋಲ್ ಆಫ್ ಯೂರಿಯಾ ಆರ್ ಆ್ಯಡೆಡ್ ಟು 1 kg ಆಫ್ ವಾಟರ್ ಟೇಕನ್ ಇನ್ ದ ಸಪ್ರೇಟ್ ಬೇಕರ್ಸ್. ದೆನ್ ದ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಇನ್ ಬೋತ್ ಬೀಕರ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ 100% ಸರಿಯಾದ ಉತ್ತರ ನಿಯರ್ಲಿ ಸಿಮಿಲರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ಸಾಲ್ ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್ ಬೈ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಪ್ರೊಡ್ಯೂಸ್ ಎ ಪಾಯ್ಸನಸ್ ಗ್ಯಾಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಕಾರ್ಬೋನಿಲ್ ಕ್ಲೋರೈಡ್ ಈಸ್ ದ ರೈಟ್ ಆನ್ಸರ್. Question number 5 my dear children, the secondary alkyl halide among the following compounds is dash ಅಂತ ಇದೆ. 5ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ ಆನ್ಸರ್ ಅಪ್ಲೋಡ್ ಮಾಡುವ ಉದ್ದೇಶ ನಂದಲ್ಲ. ನನ್ನ ಉದ್ದೇಶ, ನನ್ನ ಟಾರ್ಗೆಟ್ ಏನು ಅಂದರೆ, ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದೀರೋ, ಇಂಗ್ಲೀಷ್ ಏನು ಬರಲ್ಲ ಅನ್ನೋರು, ಇಂಗ್ಲೀಷಲ್ಲಿ ಯಾಕೋ ಬರೀ ಕಡಿಮೆ ಮಾರ್ಕ್ಸ್ ಬರ್ತವೆ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಔಟ್ ಆಫ್ ಅಂಕಗಳನ್ನು ಗಳಿಸಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಜೊತೆಗೆ ನಿಮಗೆ ಗ್ರಾಮರ್ ಏನು ಇದೆ ಯೂನಿಟ್ ಟೆಸ್ಟಿಗೆ ಅದರ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. ಬನ್ನಿ ಈಗ ಕ್ವಶನ್ ನಂಬರ್ 7 ಕಡೆಗೆ ಹೋಗುವ. 6 ಕಡೆಗೆ. 6ಅಲ್ಲಿ ಬಹಳ ವಿದ್ಯಾರ್ಥಿಗಳು ತಪ್ಪು ಆನ್ಸರನ್ನು ಬರೆದು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಎ ಅಂತ ಟಿಕ್ ಇದೆ, ಆದರೆ ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳು ಬಿ ಕೂಡ ಟಿಕ್ ಹಾಕಿದ್ದಾರೆ. ಈಗ ಕನ್ಫ್ಯೂಷನ್ ಇರುವಂಥದ್ದು 6th ಸ್ಟೇಟ್ಮೆಂಟು ಆ್ಯಕ್ಚುಲಿ ಅದು ತಪ್ಪು, ಹೌದಲ್ವಾ. ಈಗ ಅಲ್ಲಿ ಕೊಟ್ಟಿರುವ ಪ್ರಕಾರ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಆಯಿತಾ. 99% ಇದು ಹೇಗಾಗಿದೆ ಅಂದರೆ 75% ವಿದ್ಯಾರ್ಥಿಗಳು ಆಪ್ಷನ್ ಎ ಅಂತಾರೆ. ಆದರೆ ಯಾವುದಂತೀರಾ ಆಪ್ಷನ್ ಬಿ, ಈಗ ಉಳಿದ 25% ಆಪ್ಷನ್ ಬಿ ಅಂತಾರೆ. ಆ್ಯಕ್ಚುಲಿ ಆಪ್ಷನ್ ಎನೇ ಕರೆಕ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಇಫ್ ದಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಇದೆ ಅಲ್ವಾ, ಇದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ 100% ಆಪ್ಷನ್ ಎ ಆಗಿರುತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ಲೈಕ್ ಕೊಟ್ಟು ಜೊತೆಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಹೈಪ್ ಬಟನ್ ತೋರಿಸ್ತಾ ಇದೆ, ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮ್ಮ ವಿಡಿಯೋ ಚೆನ್ನಾಗಿದೆ ಅಂತ, ಹೆಲ್ಪ್ಫುಲ್ ಆಗಿದೆ ಅಂತ. ಬನ್ನಿ ಸರ್, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನೋಡ. 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಇವರು ಗ್ರೇಟ್, ತುಮಕೂರಿನವರು. ಇದು ತುಮಕೂರು ಪೇಪರ್ ಆಗಿದೆ ಕಣ್ರಿ, ಆಯಿತಾ. ನಮಗೆ ಕಳಿಸಿಕೊಟ್ಟಂತಹ ನಮ್ಮ ರೇಣುಕಾನಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಇವರು 3 ಇಂಗ್ಲೀಷು ಮತ್ತು ಅದರ ಫಿಸಿಕ್ಸು ಕೆಮಿಸ್ಟ್ರಿ 3 ಕೂಡ ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಕಣ್ರಿ, ಆಯಿತಾ. ಫಾರ್ ದಿ ಕ್ವಶನ್ ನಂಬರ್ 8 ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಡಿಸೋಸಿಯೇಷನ್ ಇಸ್ ದ ರೈಟ್ ಆನ್ಸರ್, ಆಯಿತಾ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ದ ಮಿಕ್ಸ್ಚರ್ ಕಂಟೈನಿಂಗ್ ದ 2 enantiomers in equally proportion will have dash optical rotation ಅಂತ ಇದೆ. 9ನೆಯ ಪ್ರಶ್ನೆಗೆ 0 ZeRO ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ 1,4 ಮೈನಸ್ ಏನಿದು ಡೈಕ್ಲೋರೋಬೆನ್ಝೀನ್ ಈಸ್ ಡ್ಯಾಶ್ ದ್ಯಾನ್ ದಟ್ ಆಫ್ 1,2 ಡೈಕ್ಲೋರೋಬೆನ್ಝೀನ್ ಅಂತ ಇದೆ ಅಲ್ವಾ. ಇದು ಹೇಗೆ ಓದಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು. 10th ಕ್ವಶನಿಗೆ ಸರಿಯಾದ ಉತ್ತರ ಹೈಯರ್ ಅಂತ ಇದೆ ಅಲ್ವಾ. ಹೈಯರ್ ಇದೇನ್ರಿ,
ಹೈಯರ್, ಅದೇ ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್, ದಿ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ ದಿ ಲ್ಯಾಂಥೊನೈಡ್ಸ್ ಈಸ್ ಡ್ಯಾಶ್ ಅಂತ ಇದೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ +3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಕೆಲಸ ಮಾಡಿ, ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿ ಕೈ ಬಿಡಿ ಸರ್. ಪಾಪ ಬೇಕಿದ್ದರು ಯೂಸ್ ಮಾಡಿಕೊಂಡು ನಿಮಗೆ ಪುಣ್ಯ ಬರಲಿ, ಪುಣ್ಯ ಕಟ್ಕೊಳ್ಳಿ ಆಯಿತಾ. ಪುಣ್ಯ ಕಟ್ಟಲಿಕ್ಕೆ, ಪುಣ್ಯದ ಕೆಲಸ ಮಾಡಲಿಕ್ಕೆ ಫೇಸ್ ಟು ಫೇಸ್ ಇರಬೇಕು ಅಂತಲೇ ಅಲ್ಲ ಆಯಿತಾ. ಕರ್ಟನ್ ಬಿಹೈಂಡು ಈಗ ನೀವು ನನಗೆ ಕಳಿಸ್ತಾ ಇರೋದು, ಐ ಡಿಡಂಟ್ ಸಿ ಯುವರ್ ಫೇಸ್, ಯು ಡಿಡಂಟ್ ಸಿ ಮೈ ಫೇಸ್. ಆದರೂ ಕೂಡ ನನ್ನಿಂದ ನಿಮಗೆ ಹೆಲ್ಪು, ನಿಮ್ಮಿಂದ ನನಗೆ ಹೆಲ್ಪು. ಬನ್ನಿ, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನು ಇಲ್ಲಿ ನೀಡಲಾಗಿದೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 2ಕ್ಕೆ ತಾವುಗಳು ಉತ್ತರ ಬರೀಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಕೊಳ್ಳಿ. ದಿಸ್ ಈಸ್ ನಾಟ್ ಎ ಆರ್ಡಿನರಿ ಕ್ವಶನ್ ಪೇಪರ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ದಿ ಕಾಲೇಜ್. ಯಾವುದೋ ಒಂದು ಕಾಲೇಜಿಂದ ಪ್ರಿಪೇರ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಅಲ್ಲ ಕಣ್ರಿ. ಡಿಸ್ಟಿಕ್ ವೈಸ್ ನಡೆದಂಥ ಕ್ವಶನ್ ಪೇಪರ್ ಇದರಲ್ವ, ವೇಟೇಜ್ ಜಾಸ್ತಿ ಇರುತ್ತೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ವೆರಿ ನಿಯರ್ ಟು ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತಲೇ ಅನ್ಕೊಳ್ಳಿ ಆಯಿತಾ. ಕಾಲೇಜಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪಾಠ ಬಿಟ್ಟಿರ್ತಾರೆ, ಯಾವುದೋ ಒಂದು ಪಾಠ ಮಾಡಿರ್ತಾರೆ ಆಯಿತಾ, ಅದನ್ನೇ ಹೀಗೆಲ್ಲ ಬದಲಾಯಿಸಿಬಿಡ್ತವ್ರೆ, ಅಥವಾ ಒಂದೇ ಒಂದು ಪಾಠ ತಗೊಂಡು ಅಷ್ಟೇ ಕೊಟ್ಟುಬಿಡ್ತಾರೆ. ಅಂಥ ಪೇಪರ್ ಅಲ್ಲ ಇದು ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬೆಂಗಳೂರು ಬಹಳ ಜನ ನಿಮಗೆ ನನ್ನ ಕಡೆಯಿಂದ ಲವ್ ಯು ಬೆಂಗಳೂರು ಅಂತ. ಇನ್ನೊಂದು ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡ ಹಾಗೂ ತುಮಕೂರು ಮರಿಬಾರ್ದು ಅವರಿಗೂ ಕೂಡ, ಹೌದಲ್ವಾ. ಎಲ್ಲರಿಗೂ ಕೂಡ ಬೆಂಗಳೂರು ಎಲ್ಲದು ಓವರಾಲ್ ಬಂತೈತಾ. ಗಾಡ್ ಬ್ಲೆಸ್ ಯು.